ನಾವು ನೋಡಿದಂಥ ನೆಕ್ಸ್ಟ್ ಪ್ಲೇಸು ಶಿವನ ಟೆಂಪಲ್ಲು ನಾಸಿಕ್ ಹತ್ರ. ಮತ್ತು ಅದೇ ಸುತ್ತಮುತ್ತ ಪ್ಲೇಸಲ್ಲಿ ರಾಮ ಸೀತೆ ಟೆಂಪಲ್ ಕೂಡ ಇತ್ತು. ತುಂಬ ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಮತ್ತು ಈ ಪ್ಲೇಸ್ ಯಾವುದು ಅಂತ ಪ್ಲೀಸ್ ಗೈಸ್ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ನನ್ನ ತಂಗಿ ಈ ಫೋಟೋದಲ್ಲಿ ಎಷ್ಟು ಕ್ಯೂಟ್ ಹಾಕ್ಕೊಂತಿದ್ದಾಳಲ್ವ, ಲೈಕ್ ಮಾಡಿ. ನಾನು ಈ ಟೆಂಪಲ್ಗೆ ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಅನ್ಈಸಿ ಆದಂಗೆ ಆಗಿತ್ತು, ನನ್ನ ಹೆಲ್ತ್ ಸ್ವಲ್ಪ ಇಶ್ಯೂಸ್ ಆಗಿತ್ತು. ಸೊ ಹಾಗಾಗಿ ಅಷ್ಟೊಂದೇನು ಫೋಟೋಸ್ ಅಲ್ಲಿ ತೆಗಿಯೋಕ್ಕಾಗಲಿಲ್ಲ. ಇದು ಜ್ಯೋತಿರ್ಲಿಂಗ ಪ್ಲೇಸು. ನಾವು ಅಲ್ಲಿಗೆ ಹೋಗಿದ್ದಾಗ 11:30 ಅಬೋವ್ ಆಗಿತ್ತು, ಐ ಥಿಂಕ್ ಸೊ. ಎಲ್ಲರನ್ನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನನಗೆ ಎಲ್ಲರೂ ಟಯರ್ಡ್ ಆಗಿದ್ವಿ. ಸೊ ಹಾಗಾಗಿ ಹೊರಗಡೆ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡು ಬಂದ್ಬಿಟ್ವಿ. ಕಾರ್ತಿಕ್ ಸೋಮವಾರ ಅಂತ ಅಂದ್ಬಿಟ್ಟು ಆ ಕಡೆ ಎಲ್ಲ ಪ್ಲೇಸಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿ ಇದು ಮಾಡ್ತಾಯಿದ್ರು. ಹೇಗಿದೆ ಅಂತ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಸೊ ನಾವು ನೆಕ್ಸ್ಟ್ ಡೇ ಹೇಗೆ ರೆಡಿಯಾಗಿದ್ದೀವಿ ನೋಡಿ, ನಮ್ಮ ಔಟ್ಪುಟ್ ಹೇಗಿತ್ತು ಅಂತ ಅಂದ್ಬಿಟ್ಟು. ನಾವೆಲ್ಲರೂ ಈ ಥರ ರೆಡಿಯಾಗಿಬಿಟ್ಟು ಗಾಯ್ಸ್ ಎಲ್ಲ ಚೆನ್ನಾಗಿ ರೆಡಿಯಾಗಿಬಿಟ್ಟು ನಾವು ಬಂದಿದ್ದೇನು ಮಾಡೋದಕ್ಕೆ ಗೊತ್ತಾ, ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ನಾವು ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಅಷ್ಟು ಗಂಟೆ ತನಕ ಲೇಟಾಗಿ ಆಚೆ ಬಂದ್ರೂ ಗಂಡು ಮಕ್ಳು ಅಂದರೆ ಐ ಮೀನ್ ಯಾರು ನಮ್ಮ ಮನೆಗಿರೋ ಬಾಯ್ಸ್ ಅಣ್ಣದಿರು ಅಕ್ತಿರು ಎಲ್ಲರೂ ಏನು ಹೇಳಿದ್ರು ಗೊತ್ತಾ, ಫಸ್ಟ್ ತಿಂಡಿ ಆಗಬೇಕು ಅಂತಲೇ ಅಂದಿತ್ತು. ಯಾರಿಗೂ ಇಷ್ಟ ಇರಲಿಲ್ಲ ತಿಂಡಿ ತಿನ್ನಬೇಕು ಅಂತ. ಸೊ ನಾವೇ ಅಲ್ಲೇ ಪ್ರಿಪೇರ್ ಮಾಡಿಬಿಟ್ಟು ಆಗಿತ್ತು. ಆಫ್ಟರ್ನೂನ್ ಆಲ್ಮೋಸ್ಟ್ ಅಲ್ಲಿ ನಾವು ತಿಂಡಿ ತಿನ್ನೋಷ್ಟೊತ್ತಿಗೆ 12:30 ಆಗಿತ್ತು. ತಿಂಡಿ ತಿನ್ಕೊಂಡು ಹೊರಟ್ವಿ. ಜ್ಯೋತಿರ್ಲಿಂಗ ಪ್ಲೇಸ್ ನೋಡಿದ್ವಿ. ಜ್ಯೋತಿರ್ಲಿಂಗ ತುಂಬ ಚೆನ್ನಾಗಿತ್ತು, ಬಟ್ ಇಲ್ಲೂ ಕ್ಯಾಮ್ರಾ ಅಲೋ ಮಾಡಲಿಲ್ಲ. ಸೊ ನೆಕ್ಸ್ಟ್ ಹೋಗಿದ್ದೆ ನಾವೆಲ್ಲಿಗೆ ಅಂತ ಅಂದರೆ ಔರಂಗಾಬಾದ್. ಮಿನಿ ತಾಜ್ ಮಹಲ್, ಆಗ್ರಾದಲ್ಲ ಔರಂಗಾಬಾದಲ್ಲಿ, ಅಲ್ಲೇ ಮಹಾರಾಷ್ಟ್ರದಲ್ಲಿ ಕೂಡ ಒಂದು ಮಿನಿ ತಾಜ್ ಮಹಲ್ ಇದೆ. ತುಂಬ ಚೆನ್ನಾಗಿದೆ. ಐ ಥಿಂಕ್ ಸೊ ಇದು ನಾನು ಸೆಕೆಂಡ್ನೇ ಟೈಮ್ ಅಲ್ಲಿ ವಿಸಿಟ್ ಮಾಡಿತ್ತು. ನನ್ನ ಕಾಲೇಜ್ ಡೇಸಲ್ಲಿ ಕೂಡ ನಾನು ಇಲ್ಲಿಗೆ ಹೋಗಿದ್ದೆ. ಮತ್ತು ನಾನು ಹೋಗಿದ್ದು ಮತ್ತು ಸೆಕೆಂಡ್ನೇ ಟೈಮಲ್ಲಿ ನಾನು ಹೋಗಿದ್ದು ವಿತ್ ಫ್ಯಾಮಿಲಿ ಜೊತೆಯಲ್ಲಿ. ನೋಡಿ ತಾಜ್ ಮಹಲ್ ಹೇಗಿದೆ. ನಮ್ಮ ಮನೆಯವರು, ನನ್ನ ಮಗ, ನನ್ನ ಮಗಳು ಎಲ್ಲರೂ ಅಲ್ಲಿ ಕೈ ಇಟ್ಕೊಂಡು ಒಂದು ಫೋಟೋಸ್ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ. ಸೊ ಫ್ಯಾಮಿಲಿ ಎಲ್ಲ ಟ್ರಿಪ್ ಎಂಜಾಯ್ ಮಾಡಿಕೊಂಡು ಓಡಾಡಿಕೊಂಡು ಖುಷಿಯ ಫೋಟೋ ಸೆಲ್ಫೀಸ್ ತಕ್ಕೊಂಡು ಬರ್ತಾ ಇದ್ವಿ. ಹಾಗೆಯೇ ನಮ್ಮ ಅಣ್ಣ ಇದ್ದರು ಇಲ್ಲಿಗೆ ಬಂದಿದ್ದಾಗ ಅಲ್ಲೆಲ್ಲೋ ಫೋಟೋ ಸೆಷನ್ ನಡೀತಾ ಇತ್ತು. ಸೊ ಅಲ್ಲೋಗ್ಬಿಟ್ಟು ನನ್ನ ಮಗಳಿಗೆ ಮತ್ತು ನಮ್ಮ ಅಣ್ಣನ ಮಗಳಿಗೆ ಇಬ್ಬರಿಗೂ ಈ ಥರ ಡ್ರೆಸ್ಸಿಂಗ್ಸ್ ಹಾಕ್ಸ್ಬಿಟ್ಟು ಫೋಟೋ ತೆಗೆಸ್ತು ನಮ್ಮಣ್ಣ. ಹಾಲ್ ಗುಡ್, ಸೂಪರಾಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ನಾನು ನೆಕ್ಸ್ಟ್ ಡೇ ಎಲ್ಲಿಗೆ ಹೋಗ್ತೀವಿ, ಯಾವ ಕಾಸ್ಟ್ಯೂಮ್ ಹಾಕ್ತೀವಿ ಅಂತ ಅನ್ಬೇಕು ಅಂದರೆ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗಾಯ್ಸ್, ಬಾಯ್.